ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ, ಸೌಂದರ್ಯ ಅವ್ರ ಮನೆಗೆ ಹೋಗಿದ್ರಿ. ರೂಪೇಶ್ ಅನ್ನ ಬರ್ಡೇ ಇತ್ತು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ಒಳ್ಳೆ ಸರ್ಪ್ರೈಸ್ ಕೊಟ್ಟರು ಸೌಂದರ್ಯ ಅವ್ರು ಮಾತ್ರ ರೂಪೇಶ್ ಅಣ್ಣಗೆ. ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್. ಅಂದರೆ ಅಣ್ಣಗೆ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಎಷ್ಟು ಸಖತ್ತಾಗಿದೆ ಈ ಗಿಫ್ಟ್ಸ್ಗಳು, ಯಾವ ಥರ ಸರ್ಪ್ರೈಸ್ ಮಾಡ್ತಾರೆ ಅದೆಲ್ಲ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗೋಗಿದ್ದೆ. ಹಾಗೆ ಪಾಪುನು ಯದುವೀರೆಲ್ಲ ಮೀಟ್ ಮಾಡಿ ತುಂಬ ದಿವಸನೇ ಆಗೋಗಿತ್ತು. ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ನೋಡಿ. ರಾ ವಿಡಿಯೋ ಹಾಕ್ತೀನಿ. ನೀನು ಕೊಡು. ಬಂದ್ಬಿಡು. ಸ್ಟಾರ್ಟ್ ಆಯ್ತು ಇವ್ನು. ಇವಾಗ ಒಂದೊಂದೇ ಚಿಗುರ್ಕೊಂತ ಕೊಟ್ಟ ಅಲ್ಲೋಡು, ಅಲ್ಲಿ ಚಿಗುರ್ತಾವನ ಒಬ್ಬೊಬ್ಬರಿಗೆ ಫ್ರೆಂಡ್ ಮಾಡ್ಕೊಂತ. ಪರ್ಮನೆಂಟ್ ಅಲ್ವಾ ಮಾಡ್ಕೊಂಡಿದ್ದು? ಹೌದಾ? ಹೌದು, ಅದಕ್ಕೆ ಮಾಡ್ಸಿರೋ ಅಂದ್ರೆ ನಾನು ನೋಡಿರೋದಕ್ಕೆ ಮಾಡ್ಸಿರೋದಂತ ಗೊತ್ತಾಗ್ತಾ ಇದೆ. ನಾನು ಇನ್ನ ಸ್ಟ್ರೈಟ್ ಆಗಿರುತ್ತೇನೋ ಅನ್ಕೊಂಡ್ಬಿಟ್ಟೆ. ಹಿಂದೆ ಇಬ್ರು ಆಮೇಲೆ ಇದು ಹಿಂದೆ ದಬ್ಬಾಕೊಳ್ಳಲ್ಲ. ಆ ಹುಡುಗನು ಗುಡ್ಡು ಇದಾನಲ್ಲ, ಅವನು ಫುಲ್ ಫ್ರೆಂಡ್ಸ್, ಇಬ್ಬರು ಬಿಟ್ಬಿಟ್ರೆ ಸೊ ನೋಡಿದ್ರಲ್ಲ ಮಕ್ಕಳ ಫ್ರೆಂಡ್ಶಿಪ್ಪು ಎಷ್ಟು ಪ್ಯೂರ್ ಸೋಲ್ಸ್ ಅವರು ಅಂತ ಅನಿಸುತ್ತೆ. ತುಂಬ ಖುಷಿ ಆಗುತ್ತೆ. ಯಾವುದೇ ಕಲ್ಮಶ ಇಲ್ದಿರ, ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ದಿರ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ. ತಿರ್ಗಾ ಮಕ್ಕಳಾಗ್ಬಿಡೋಣ ಅನ್ನೋ ಒಂದು ಭಾವನೆ ಬರುತ್ತೆ ಇವ್ರ ಆಟ ಎಲ್ಲ ನೋಡಿದ್ರೆ. ಬಟ್ ತುಂಬ ಕ್ಯೂಟ್ ಅನಿಸ್ತು. ಸರಿ, ಅಲ್ಲಿಂದ ಟ್ರಾವೆಲ್ ಮಾಡಿಕೊಂಡು ಸೌಂದರ್ಯ ಅವರು ರೂಪೇಶ್ ಅಣ್ಣಗೆ ಬಟ್ಟೆ ಕಟ್ಟಿದ್ರು ಕಣ್ಣಿಗೆ. ಸೊ ಅದೆಲ್ಲ ಕಂಪ್ಲೀಟಾಗಿ ನಿಮಗೆ ಬೇಕು ಅಂತ ಹೇಳಿದ್ರೆ ವಿಜಯ್ ಸೌಂದರ್ಯ ವ್ಲಾಗ್ಸ್ ಕನ್ನಡ ಅದನ್ನು ನೋಡಿ, ಕಂಪ್ಲೀಟ್ ವಿಡಿಯೋ ಸಿಗುತ್ತೆ. ಅದಂತೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ. ಫೇಶಿಯಲ್ ಮಾಡ್ತಾರೆ. ಪಪ್ಪ ಹೇಳು, ಕೇಳು. ಪಪ್ಪ ಎಲ್ಲಿ ಬಂದಿರೋ ಕೇಳು. ತೆಗಿಯಲ್ಲ ರೆಕಾರ್ಡ್ ಆಗಿಲ್ಲ. ಓಪನ್ ಮಾಡಾದ್ಮೇಲೆ ಮಾಡಿ ಬ್ಲಾಸ್ಟರ್. ಹರ್ಷ, ಓಪನ್ ಮಾಡಾದ್ಮೇಲೆ ಬ್ಲಾಸ್ಟ್ ಮಾಡು. ಗಟ್ಟಿಯಾಗಿ ಇಟ್ಕೊಳ್ತಾ ಇದ್ದೀರಾ? ಇಲ್ಲ ಗಾಡಿ ನಿಲ್ಲಿಸ್ತಾರೆ. ಕಡ್ಲು ಕಟ್ಟಿಸಿನವರು ಹೇಳು ಹೇಳು.
ಸೊ ರೂಪೇಶ್ ಅಣ್ಣನ ಮುಖ ನೋಡಿ ಎಷ್ಟೊಂದು ಬ್ಲಷಿಂಗ್ ಆಗ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ. ಅಂದರೆ ಅಷ್ಟೊಂದು ಡ್ರೀಮ್ ಅನಿಸುತ್ತೆ ಅವ್ರಿಗೆ ಈ ಬೈಕ್. ಮತ್ತು ಸೌಂದರ್ಯ ಇಷ್ಟೊಂದು ದೊಡ್ಡ ಸರ್ಪ್ರೈಸ್ ಕೊಡ್ತಾರಾ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ದಿರೇ ಇರ್ಬೋದೇನೋ, ಅದಕ್ಕೆ ಅವ್ರಿಗೆ ಅಷ್ಟೊಂದು ಖುಷಿ ಅನಿಸ್ತು. ಆದರೆ ಅವ್ರ ಫ್ಯಾಮಿಲಿ ಮುಖದಲ್ಲಿ ಆ ಸಂತೋಷ ನೋಡಿ ನನಗಂತೂ ವೀಡಿಯೋ ಮಾಡಿಕೊಂಡೇ ನಗಿತಾನೆ ಇದ್ದೀನಿ. ನನ್ನ ಕೂಡ ನನ್ನ ಸ್ಮೈಲ್ನ ಸ್ಟಾಪೇ ಮಾಡಿಲ್ಲ, ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇತ್ತು ಅವ್ರ ಫ್ಯಾಮಿಲಿನ ನೋಡಿ. ಮತ್ತು ಅಮ್ಮರ ಮುಖದಲ್ಲಿ, ರೂಪೇಶ್ ಅಣ್ಣ ಅವ್ರ ಅಮ್ಮ ಮುಖದಲ್ಲಿ, ಸೌಂದರ್ಯ ಅವ್ರ ಡ್ಯಾಡಿ, ತಂಗಿ, ಎಲ್ಲ ರಿಲೇಟಿವ್ಸ್ ಮುಖಗಳಲ್ಲಿ ಎಷ್ಟೊಂದು ಸಂತೋಷ ಇದೆ ನೋಡಿ. ಅಂದರೆ ಒಬ್ಬರು ಬೆಳೀತಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಫ್ಯಾಮಿಲಿ ಕಂಪ್ಲೀಟಾಗಿ ಸಪೋರ್ಟ್ ಮಾಡಿದ್ರೆ, ಒಬ್ರಿಗೊಬ್ರಿಗೆ ಆದರೆ ನಿಜ ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ಬೋದು ಅಂತ ಹೇಳ್ಬೋದು. ಬಟ್ ಸೌಂದರ್ಯ ಅವರು ಎಲ್ಲರೂ ಗೊತ್ತಿರುತ್ತೆ ಅವ್ರು ಎಷ್ಟೊಂದು ಕಷ್ಟಪಡ್ತಿದ್ದಾರೆ ಅಂತ. ಸೊ ಯೂಟ್ಯೂಬ್ ಮಾಡಿಕೊಂಡು, ಮನೆ ನೋಡಿಕೊಂಡು, ಮಗುನ ನೋಡಿಕೊಂಡು, ಮತ್ತು ಜೊತೆಯಲ್ಲಿ ಯಾವಾಗಲೂ ಬ್ಯುಸಿ ಇರ್ತಾರೆ. ಆ್ಯಕ್ಚುಲಿ ಲೈಫಲ್ಲಿ ಆ ಥರ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದೊಂದು ಲೈಫ್ ಅವ್ರಿಗೆ ಸಿಕ್ಕಿದೆ. ಯಾವಾಗಲೂ ಖುಷಿಯಾಗಿರಲಿ, ಯಾರ ಕೆಟ್ಟ ದೃಷ್ಟಿನೂ ಇವರ ಫ್ಯಾಮಿಲಿ ಮೇಲೆ ಬೀಳದೇ ಇರಲಿ. ಆಯುಸ್ಸು ಆರೋಗ್ಯ ದೇವ್ರು ಕೊಟ್ಟು ರೂಪೇಶ್ ಅಣ್ಣಗೆ ಇನ್ನೂ ಯಶಸ್ಸು ಕಾಣೋ ಥರ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ ರೂಪೇಶ್ ಅಣ್ಣ ಒನ್ಸ್ ಅಗೇನ್. ಎಲ್ಲರ ಮುಖದಲ್ಲೂ ಸಂತೋಷ ನೋಡಿ ತುಂಬ ಖುಷಿ ಆಯಿತು. ಈ ಸಂತೋಷದಲ್ಲಿ ನಮ್ಮನ್ನ ಕೂಡ ಇನ್ವಾಲ್ವ್ ಮಾಡಿದ್ದು ಇನ್ನೂ ತುಂಬ ಸಂತೋಷ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಸೌಂದರ್ಯ ಅವರೇ, ನಮ್ಮನ್ನ ಇನ್ವೈಟ್ ಮಾಡಿ ಇದೊಂದು ಪಾರ್ಟಲ್ಲಿ, ನಿಮ್ಮ ಲೈಫ್ ಪಾರ್ಟಲ್ಲಿ ನಮ್ಮನ್ನು ಸೇರಿಸ್ಕೊಂಡಿರೋದಕ್ಕೆ. ಮತ್ತು ಅದು ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತಿದ್ದ ಅಲ್ವಾ, ಹಂಗೆ ಎಲ್ಲರೂ ದೃಷ್ಟಿ ತೆಗೆದ್ಬಿಡಿ. ಅವನಂತೂ ಫುಲ್ ಖುಷಿಯಾಗಿ ಹೋಗಿದ್ದಾನೆ. ಏನು ಸೆಲೆಬ್ರೇಷನ್ ಇದು, ಬರ್ಡೇ ಕೇಕು, ಎಲ್ಲರೂ ಬರ್ಡೇ ಥರ ವಿಶ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಕೇಕ್ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ ಎಲ್ಲರಿಗೂ ಹಾಗೆ ಕೇಕ್ನ ತಿನ್ನಿಸ್ಬಿಟ್ಟು ಸೆಲೆಬ್ರೇಷನ್ ಮಾಡಿದ್ರು. ಸಿಕ್ಕಾಪಟ್ಟೆ ನನಗಂತೂ ಖುಷಿ ಅನಿಸ್ತು ಅವತ್ತಿನ ಡೇ. ಬೈಕ್ ಹೇಗಿದೆ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಪೂರ್ತಿ ವಿಡಿಯೋ ಇದ್ರದ್ದು ಬೇಕು ಅಂತ ಹೇಳಿದ್ರೆ ಮಿಸ್ ಮಾಡಿದ್ರೆ ವಿಜಯ್ ಸೌಂದರ್ಯ ವ್ಲಾಗ್ಸ್ ಕನ್ನಡ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ, ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕೂಡ ಅವ್ರ ಕಮೆಂಟ್ ಸೆಕ್ಷನಲ್ಲೂ ತಿಳಿಸಿ, ಅವ್ರಿಗೂ ಖುಷಿ ಆಗುತ್ತೆ. ಇಬ್ಬರು ಮಕ್ಕಳು ಬ್ಲಷಿಂಗ್ ಅಂತೂ ಒಂಚೂರು ಕಮ್ಮಿ ಆಗಿಲ್ಲ, ಸಿಕ್ಕಾಪಟ್ಟೆ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಆಗ ಅಲ್ಲೋಡು ಲಡ್ಡು ಹೋಗಿ ಒಂದೇ ಒಂದು ಬಾ ಪೂಜಾ ಅವ್ರಿಗೆ ಹೇಳಿದ್ರೆ ಪ್ಲೇ ಮಾಡ್ತಾರೆ. ಇವನು ಅಷ್ಟೇನಾ? ಇವನ್ ಮಾಡ್ಬೇಕಂದ್ರೆ ಡ್ಯಾನ್ಸ್ ಮನೆಗಿದ್ದಾಗ ಬರಬೇಕು. ಸೌಂದರ್ಯ ಅವ್ರ ಚಿಕ್ಕಮ್ಮ ಕೂಡ ತುಂಬ ಸಣ್ಣ ಆಗಿದ್ದಾರೆ ಅಲ್ವಾ, ನನಗೂ ನೋಡಿ ಸರ್ಪ್ರೈಸ್ ಆಯಿತು. ಮತ್ತು ಹಾಗೆ ಮಾತಾಡಿಕೊಂಡು ನಾವು ನಾಗಾರ್ಜುನ ಅಲ್ಲಿ ಡಿನ್ನರ್ಗೆ ಪಾರ್ಟಿ ಕೊಡಿಸಿದ್ರು ರೂಪೇಶ್ ಅಣ್ಣ. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು, ಥ್ಯಾಂಕ್ ಯು ಅಣ್ಣ, ಟೇಸ್ಟಿಯಾಗಿತ್ತು ಫುಡ್ಡೆಲ್ಲ. ಮತ್ತು ಅಲ್ಲಿ ಹಂಗೆ ಸೈಡಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಥರ ಏನೋ ಆಯಿತು, ಪಾಪ ಝೊಮೊಟೊ ಅವ್ರದ್ದು, ಅದನ್ನು ನೋಡ್ಕೊಂಡು ನಿಂತ್ಕೊಂಡಿದ್ರಿ. ಹಾಗೆ ಸೌಂದರ್ಯ ಅವರು ನನ್ನ ವ್ಲಾಗಲ್ಲಿ ಒಂದೆರಡು ಮಾತು ಮಾತಾಡಿದ್ದಾರೆ, ಅದನ್ನು ಕೂಡ ರಾ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಪಾಪ ಅವರು ಬೈ ಮಿಸ್ಟೇಕ್ ಗುದ್ಬಿಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಹಾಗೆ ಬಂದ್ರಿ. ಓಕೆನಾ, ರಾ ವಿಡಿಯೋ ಹಾಕ್ತೀನಿ ನೋಡಿ. ಹೋಗ್ಲಿ, ಅವ್ರು ಸಾರಿನೇ ಅಂತಿದ್ದಾರೆ. ಹಾಯ್.
ಶ್ರೀನಿ ಗೌಡ ಕನ್ನಡ ವ್ಲಾಗ್ಸ್ ಅವ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ? ಎಲ್ಲರೂ ಸೂಪರ್. ಎಷ್ಟೊಂದು ದಿವಸ ಆದ್ಮೇಲೆ ಮೀಟ್ ಆಗ್ತಾ ಇದೀವಲ್ವಾ? ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂಜಾ ವ್ಲಾಗ್ಸ್ಗೆ. ಈ ನಡುವೆ ಚೆನ್ನಾಗಿರೋಂಥ ಕಂಟೆಂಟ್ಸ್, ಡೈಲಿ ವ್ಲಾಗ್ಸ್ ಎಲ್ಲ ಹಾಕ್ತಾ ಇದ್ದಾಳೆ. ಥ್ಯಾಂಕ್ ಯು. ಬೇಬಿನ ತೋರಿಸ್ತಾಳೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಏನಾಯ್ತು? ಹಾಯ್. ಆ ಕ್ಲಿಪ್ಪು ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಯೂಟಾಗಿ. ಹಾಂ, ಲಾಂಗ್ ಹೇರ್ಸ್ ಬಿಟ್ಟಿರೋದು. ಕಮರ್ಷಿಯಲ್ ಕಿತ್ಬಾರ್ದು, ಉಯ್ಯು ಹೊಡಿತಾರಂತೆ. ಹೂವು ತರ್ತಾರೆ, ಇರೋ ಅಂಕಲ್ ತರ್ತಾರೆ. ಇರೋ ಹೂವು ತರ್ತಾರೆ. ನಿನ್ಗೇನಪ್ಪ ನಾನ್ ವೆಜ್ ಮೀನ್ಸ್ ಮೀಟ್ ಬೇಡ ಬೇಷ್. ಮೀನ್ಸ್ ಬೇಡಾರಪ್ಪ. ನಾನ್ ವೆಜ್ ಮೀನ್ಸ್ ಸರಿ ಇಲ್ಲಾಂದ್ರೆ ಬಿರಿಯಾನಿ ತಗೊಳ್ಳೋಣ. ಏಯ್ ರುಪಿ, ನಾನ್ ವೆಜ್ ಮೀನ್ಸ್ ಅನ್ಲಿಮಿಟೆಡ್ ಕೊಡ್ತಾರೆ. ಮತ್ತೆ ನಮ್ಗೇನು ಬೇಕೋ ಅದೇ ಆರ್ಡರ್ ಮಾಡ್ಕೊತಿದ್ರೆ ಆಯ್ತು. ಜಿಯೇ ಬೇಕಾ ಬಂಗಾರಿ? ಅದು ಬೇಡ, ಅವನಿಗೂ ಕೊಡಬೇಡ. ಅದು ಒದ್ದು ಮಾ, ಅದು ಒದ್ದು. ಅವನು ನಾರ್ಮಲ್ ನೀರೆಲ್ಲ ಕುಡ್ಸಲ್ವಾ? ಅವನು ಕುಡಿಸ್ಬೇಡ. ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಜಾಯ್ನ್ ಆಗಿದ್ರು ಊಟಕ್ಕೆ. ನೋಡಿ ತುಂಬ ಸಂತೋಷ ಆಯಿತು. ಹಾಗೆ ನಾವು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ರಿ ಮಾತಾಡಿಕೊಂಡು. ಯದುವೀರು ಮತ್ತು ಪಾಪು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನನಗಂತೂ ಏನೋ ಒಂಥರ ತುಂಬ ದಿವಸ ಆದಮೇಲೆ ಒಳ್ಳೆ ಫ್ಯಾಮಿಲಿ ಟೈಮ್. ಆದರೆ ಸೌಂದರ್ಯ ಅವರು, ರೂಪೇಶ್ ಅಣ್ಣ ನಮ್ಮ ಫ್ಯಾಮಿಲಿ ಥರನೇ ಆಲ್ವೇಸ್. ಸೊ ಒಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿ ಹಾಗೆ ಫೋಟೋ ಶೂಟ್ಸ್ ಎಲ್ಲ ಮುಗಿಸ್ಕೊಂಡ್ರಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ, ಅದಕ್ಕೆ ಲಾಸ್ಟಲ್ಲಿ ಹ್ಯಾಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್. 700 ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದೀರಾ. ಬಟ್ ಕಂಪ್ಲೀಟ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಳೆ ವೀಡಿಯೋಗಳು ಕೂಡ ನೋಡಿ, ಇಂಟ್ರೆಸ್ಟಿಂಗ್ ಆಗಿರೋವಂಥದ್ದೇ ನೋಡಿ. ನಿಮಗೆ ಇಂಟ್ರೆಸ್ಟ್ ಅನಿಸಿದ್ರೆ ನನ್ನ ಟೈಟಲ್ ನೋಡಿಬಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ರೂಪೇಶ್ ಅಣ್ಣಗೆ ಯಾವಾಗಲೂ ದೇವರು ಸಂತೋಷವಾಗಿಟ್ಟಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ದ ಟ್ರೀಟನ್ನು. ತುಂಬ ಒಳ್ಳೆ ಡೇ ಸ್ಪೆಂಡ್ ಮಾಡಿದ್ರಿ. ಓಕೆನಾ? ಬಾಯ್. ಥ್ಯಾಂಕ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.